ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ? ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನೋದಕ್ಕಿಂತ ಆ, ಒಂದು ಚಿಕ್ಕ ವಿಷಯ ನಿಮ್ಮೆಲ್ಲರ ಹತ್ರ ನಾನು ಹಂಚ್ಕೋಬೇಕಿತ್ತು. ಕನಸು ಅಂದರೆ ಡ್ರೀಮ್ ಅಂತ. ಸೊ ಈ ಕನಸು ಕಾಣೋದು ತುಂಬ ಮುಖ್ಯ. ಏಕೆಂದರೆ ಕನಸು ಕಾಣೋದ್ರಿಂದ ನಾವು ನಮ್ಮ ಲೈಫಲ್ಲಿ ಎಲ್ಲಿರ್ಬೋದು ಅಥವಾ ನಾವು ಎಲ್ಲಿರೋಕ್ಕೆ ಸಾಧ್ಯ ಅಥವಾ ನಮ್ಮ ಕನಸನ್ನು ಹೇಗೆ ನಾವು ಸಾಕಾರ ಮಾಡ್ಕೋಬೋದು ಅಂತ ತುಂಬ ಪ್ಲ್ಯಾನ್ ಮಾಡ್ಬೋದು. ಸೊ ಇದೇ ಕನಸಿಟ್ಕೊಂಡು ನಾನು ಚೆನ್ನಾಗಿ ಓದಿದೆ, ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡೆ. ಸೊ ಅಟ್ ಎ ಪಾಯಿಂಟ್ ಆಫ್ ಟೈಮ್ ನಾನು ಕೆಲಸ ಬಿಡಬೇಕಾಗಿ ಬಂತು. ಸೊ ನಾನು ಕೆಲಸ ಬಿಟ್ಟಿದ್ದ ರೀಸನ್ ಏನಂದರೆ, ಒಂದು ಮನೇಲಿ ಮಗು ನೋಡ್ಕೋಬೇಕು, ಹೆಂಡತಿಯಾಗಿ ಒಂದು ಜವಾಬ್ದಾರಿಯಾಗಿ ಆ ಜವಾಬ್ದಾರಿ ನಿಭಾಯಿಸಬೇಕು ಅಂತ. ಸೊ ಅದನ್ನು ನಿಭಾಯಿಸ್ತಾ ನಿಭಾಯಿಸ್ತಾ ನನ್ನ ಕನಸನ್ನೇ ಮರ್ತುಬಿಟ್ಟೆ ನಾನು. ಸೊ ಒಂದೊಳ್ಳೆ ಕೆರಿಯರ್ ಮಾಡ್ಕೋಬೇಕು, ಒಂದು ಒಳ್ಳೆ ಕೆಲಸದಲ್ಲಿರಬೇಕು, ತಕ್ಕ ಮಟ್ಟಿಗೆ ದುಡ್ಡು ಸಂಪಾದನೆ ಮಾಡಬೇಕು. ನಾನು ಫೈನಾನ್ಷಿಯಲಿ ₹1 ಯಾರ ಹತ್ರನೂ ಕೇಳ್ದಂಗೆ ನಾನೇ ದುಡಿಬೇಕು ಅನ್ನೋ ಒಂದೇ ಇಂಟೆನ್ಷನಿಂದ ನಾನು ಚೆನ್ನಾಗಿ ಓದಿದೆ, ಸರ್ಟಿಫಿಕೇಟ್ಸ್ ತೊಗೊಂಡೆ, ಎಲ್ಲ ಆಯಿತು. ಸೊ ಈ ಜವಾಬ್ದಾರಿಯಿಂದ ನಾನು ಕನಸಿತ್ತು ಅನ್ನೋದೇ ಮರ್ತೋಯ್ತು. ಸೊ ಈ ಕನಸನ್ನು ಮತ್ತೆ ಸಾಕಾರಗೊಳಿಸ್ಕೊತಾ ಇದ್ದೀನಿ. ಹೇಗೆ ಅಂದರೆ, ಮನೆಯಲ್ಲೇ ಇದ್ಕೊಂಡು ನನ್ನ ಮಗುನೂ ನೋಡಿಕೊಂಡು, ಹೆಂಡತಿಯಾಗಿ ಒಂದು ಮನೆ ಜವಾಬ್ದಾರಿನೂ ನಿಭಾಯಿಸ್ಕೊಂಡು, ನಾನು ಒಂದು ಮೋದಿ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ಮನೆಯಲ್ಲೇ ಇದ್ಕೊಂಡು ನಾವು ಕೆಲಸ ಮಾಡ್ಬೋದು. ಸೊ ನಿಮ್ಮ ಕನಸು ಏನೇನಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಕನಸಿರುತ್ತೆ. ಸೊ ನಾವು ₹1 ಒಬ್ರ ಹತ್ರ ಕೇಳದೆ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಾವು ಹೇಗೆ ದುಡ್ಡು ಸಂಪಾದನೆ ಮಾಡ್ಬೋದು, ಒಂದು ಒಳ್ಳೆ ದಾರಿನಲ್ಲಿ, ಒಂದು ಒಳ್ಳೆ ಮಾರ್ಗದಲ್ಲಿ ಹೇಗೆ ದುಡ್ಡು ಸಂಪಾದನೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಇದು ಮೋದಿ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕೆಲಸ ಶುರು ಮಾಡಿದ್ದೀನಿ. ಸೊ ಇದರಿಂದ ನಾವು ಮನೆಯಲ್ಲೇ ಇದ್ಕೊಂಡು ನಮ್ಮ ಫ್ರೀ ಟೈಮಲ್ಲಿ ಒಂದು ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಸೊ ಏನು ಕೇಳ್ಬೋದು ನೀವು ಅಂದರೆ, ಸರ್ಟಿಫಿಕೇಟ್ ಆಗಿ ನನ್ನ ಡಿಗ್ರಿ ಆಗಿದೆ, ಸರ್ಟಿಫಿಕೇಟ್ಸ್ ಇದೆ ನನಗೂ, ಅದೆಲ್ಲ ಸರಿ. ಬಟ್ ಅದೆಲ್ಲ ಇವಾಗ ತುಂಬ ಮುಖ್ಯ ಅನಿಸೋದೇ ಇಲ್ಲ. ಯಾಕೆಂದರೆ ನಾವು ಮುಂದೆ ಲೈಫಲ್ಲಿ ಹೋಗ್ತಾ ಹೋಗ್ತಾ ತುಂಬ ಟ್ರೈನಿಂಗ್ಸ್ ತೊಗೋಬೇಕಾಗುತ್ತೆ, ಸ್ಕಿಲ್ಸ್ನ ನಾವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಸ್ಕಿಲ್ಸ್ನ ನಮಗೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವರೇ ಹೇಳ್ಕೊಡ್ತಾರೆ. ಸೊ ಅವರೇ ಕೆರಿಯರ್ ಗೈಡೆನ್ಸ್ ಕೂಡ ಕೊಡ್ತಾರೆ. ಸೊ ನೀವು ಇದೇ ಕೆರಿಯರ್ ಗೈಡೆನ್ಸ್ ಬೇಕು, ನನ್ನ ಸ್ಕಿಲ್ಸ್ನ ಕಲಿಬೇಕು, ಬೇರೆ ಬೇರೆ ಕೋರ್ಸಸ್ನ ಮಾಡ್ಕೋಬೇಕು ಅಂದರೆ ಈ ರೀಲ್ಗೆ ನನಗೆ DM ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಇದ್ರ ಜೊತೆಗೆ ನನಗೆ ಕನ್ನಡ ನಲ್ಲಿ ಅಥವಾ ಇಂಗ್ಲೀಷಲ್ಲಿ ಎರಡು ಲ್ಯಾಂಗ್ವೇಜ್ದು ಗೈಡೆನ್ಸ್ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ರೀಲ್ಗೆ ನನಗೆ DM ಮಾಡಿ. ಥ್ಯಾಂಕ್ ಯು.